ಏನ್ ಮಾಡ್ತಾ ಇದೀವಿ ಪುಟ್ಟಮ್ಮ? ಆಯ್ತಾ ಹಬ್ಬ? ವರಲಕ್ಷ್ಮಿ ಹಬ್ಬ ಜೋರೇನು? ಅಯ್ಯೋ ಬಾ ಪ್ರೇಮಿಳ ಕುತ್ಕೋಯ್ತಾಗೆ. ನಾವೇನ್ ಸಿಟಿ ಅವ್ರೆ? 4 ಗಂಟೆ ರಾತ್ರಿಗೆ ಎದ್ದು ಎಲ್ಲಾನು ಶೃಂಗಾರ ಮಾಡಿ ಅಲಂಕಾರ ಮಾಡಿ ಮಾಡಕ್ಕೆ. ಹಳ್ಳಿ ಜನ ಏನೋ ಒಂದ್ ತಕ್ಕಂತಗ್ ಮಾಡ್ತೀವಿ ಬಾ. ಸಿಟಿ ಅವ್ರಾದ್ರೆ ವಾರಾನ್ಗಟ್ಲೆ ಏನು ಕೆಲಸ ಇರಕ್ಕಿಲ್ಲ, ಕೆಮೆ ಇರಕ್ಕಿಲ್ಲ. ವಾರಾನ್ಗಟ್ಲೆ ಎಲ್ಲ ತೊಳ್ಕೊಂಡು ಬೆಳಿಕೊಂಡು ಅಚ್ಚುಕಟ್ಟಂಗೆ ಮಾಡ್ತಾರೆ. ನಮಗೆ ಮಳೆ ಬರ್ತದೆ, ತಳ್ಳಿ ಬಿಡಿಸ್ಬೇಕು, ಕಳೆ ನೀರು ಬಂದದೆ ಅಯ್ಯೋ ಒಯ್ಬೇಕು, ನಾಟಿ ಮಾಡಬೇಕು. ನಮ್ಮ ಭಂಗ ಯಾರು ಕೇಳೋರು? ನಾವು ಹೊರ್ಗೆಲ್ಲ ಅಷ್ಟು ಭಂಗ ಮಾಡ್ಕೊಂಡು ಇಲ್ಲಿ ಮನೇಲಿ ಬಂದು ಎಲ್ಲಾನು ಮಾಡೋಕ್ಕಾಯ್ತದೆ? ಹೆಂಗೋ ನಮ್ಮ ತಕ್ಕ ಮಟ್ಟಿಗೆ ಮಾಡಂಬ. ಅಯ್ಯೋ ಪುಟ್ಟಮ್ಮ, ನೀನೇನೋ ಹೊಲ್ತಾವ್ ಭಂಗ ಮಾಡ್ತೀವಿ. ನಿಮ್ಮ ಸೊಸೆ ಲಕ್ಷ್ಮಿ ಇಲ್ವೇ? ಲಕ್ಷ್ಮಿ ಮನೆ ಒಳಗೆ ಮಾಡ್ಕೊಳಕಾಯ್ತಿಲ್ವೇ? ವರಲಕ್ಷ್ಮಿ ಕುಣಿಸಿಲ್ವೇನು ಲಕ್ಷ್ಮಿ? ಈಗಿನ ಕಾಲ ಸೊಸೆರು ಎಲ್ಲರ ಮನೇಲೂ ಅವ್ರಿಗಿಂತ ನಾವು ಚೆನ್ನಾಗಿ ಕುಣಿಸ್ಬೇಕು, ಇವಳಿಗಿಂತ ನಾನು ಚೆನ್ನಾಗಿ ಕುಣಿಸ್ಬೇಕು ಅಂತ ಎಲ್ಲವ ಸಂತಕೋಗಿ ಹೊಸಿ ಸಾಮಾನು ತಂದಿದ್ದಾರೆ. 10,000 ರೂಪಾಯಿ ಗಂಟ್ಲೆ ಸಾಮಾನು ತಂದು ಎಲ್ಲ ಕುಡಿಸ್ತಾವ್ರೆ. ನಿನ್ನ ಸೊಸೆ ಲಕ್ಷ್ಮಿ ಕುಣಿಸಿಲ್ವಾ? ಅಯ್ಯೋ ಅವಳ ಪ್ರಮೀಳ, ಅವಳಿಗೆ ಯಾವ ಜ್ಞಾನ ಇಲ್ಲಕದ್ ಬಾ. 3 ಹೊತ್ತು ಫೋನ್ ಇಟ್ಕೊಂಡು ಕುತ್ಕೋತಾಳೆ. ಆ ಪಕ್ಕದ ಮನೆ ಚೈತನ ಜೊತೆ ಮಾತಾಡ್ಕೊಂಡು ಕುತ್ಕೋತಾಳೆ. ನಾವು ಎಲ್ಲರಂಗೆ ಮಾಡೋಣ, ನಾಲ್ಕು ಭಂಗ ಮಾಡ್ಕೊಳ್ಳೋಣ, ಮನೆ ತೊಳ್ಕೊಳ್ಳೋಣ, ಬಿರ್ಬಿರ್ನೆ ಅಚ್ಚುಕಟ್ಟಾಗಿ ಭಂಗ ಮಾಡ್ಕೊಳ್ಳೋಣ, ಹೆಂಗೋ ನಮ್ಮ ಕೈಲಾದಂಗೆ ಕುಣ್ಸೋಣ ಅನ್ನಕಲ್ಲ. ಅಯ್ಯೋ ಯಾರು ಮಾಡ್ತಾರ ಹೋಗಮ್ಮ, ಅದೆಲ್ಲ ಸಿಟಿಯವ್ರಿಗೆ ಸರಿ, ನಮ್ಗೇನು ಮಾಡಕ್ ಬಾರಮ್ಮ. ಅಚ್ಚುಕಟ್ಟಾಗಿ ದೀಪ ಕಸನ ಪೋಟಕ್ಕೆ ಅಂತ ಅವಳೆ. ನಾನು ಮನೆ ತೊಳ್ಕೊ ಲಕ್ಷ್ಮಿ, ಹೂನಾರ ಎಲ್ಲ ತರಕ್ಕೆ ಹೇಳಿದ್ದೀನಿ. ಕುಮಾರ ಬಾಳೆಕಂದು ಸೋಗು ಎಲ್ಲ ತರಕ್ಕೆ ಹೋಗವನೆ. ಹೆಂಗೋ ಒಂಚೂರು ಹೊಸ ಸೀರೆ ಅದ, ರೇಷ್ಮೆ ಸೀರೆ ಕುಣ್ಸನ ನಾವುವೇ ಏನೋ ರೆಡಿ ಮಾಡ್ಕೊಳ್ಳಿ ಅಂತ ನಾನಂದ್ರೆ, ಅಯ್ಯೋ ಮುಂದಿನ ವರ್ಷ ಕೂರ್ಸಿದ್ರು ಆಯ್ತದ ಬರಮ್ಮ, ಈ ವರ್ಷ ಏನು ಬೇಡ ಸಿಂಪಲಾಗೆ ಮಾಡೋಣ ಅಂದ್ಲು. ನಾನು ಇನ್ನೇನು ಮಾಡೋಣ, ಅವಳಿಗೆ ಇಲ್ದಿರೋದು ನನಗೇನು ಮಾಡೋಕ್ಕೆ ಅಂದ್ಬಿಟ್ಟು ಸುಮ್ಕಾದೆ. ಏನಾರಿ ಬಡ್ಕೊಂಡು ಸಾಯಕಾಯ್ತದೆ, ನಾವು ಹೇಳೋಷ್ಟು ಹೇಳ್ಬೋದು, ನಾವು ಮಾಡೋಕ್ಕಾಗದ ಪ್ರಮೀಳ? ನಮಗೆ ಹೊಲ್ತಾವ್ ಭಂಗ ಮಾಡಿ ಸಾಕಾಗಿರ್ತೀವಿ, ಮನೆಗೆ ಬಂದು ಎಷ್ಟೊತ್ತು ಕಾಲು ಚಾಚ್ಗೆ ಮನೆ ಕಳೋಣ ಅನ್ನಂಗೆ ಆಗಿರ್ತದೆ. ಅಂಥದ್ರಲ್ಲಿ ಇವ್ರಿಗೆ ಭಂಗ ಮಾಡ್ಕೊಡಕ್ಕಾಯ್ತದ? ಮನೆ ಒಳಗೆ ಇವ್ರಿಗೆ ಅಷ್ಟು ಮಾಡ್ಕೊಳಕ್ಕೆ ಹಾಕುವ ಬಾ. ನಿಮ್ಮನೆ ಕುಣಿಸಿರ್ತಾಳಲ್ವಾ ಕೋಮಲಿ, ಚೆನ್ನಾಗಿ ಕುಣಿಸ್ತಾಳೆ. ಓದಷ್ಟು ಕೋಮಲಿ ಚೆನ್ನಾಗಿ ಕುಣಿಸಿದ್ಲು, ಅಷ್ಟು ಕುಂಕುಮ ಕರೆದಿದ್ಲಲ್ಲ, ಚೆನ್ನಾಗಿ ಕುಣಿಸಿದ್ಲು ಒಳ್ಳೆ. ಪುಟ್ಟಮ್ಮ, ಆಲೆ 1 ತಿಂಗಳಾಯ್ತು ವರಲಕ್ಷ್ಮಿ ಹಬ್ಬಕ್ಕೆ ಧೂಳು ಹೊಡಿತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಸೆಣಿತೀನಿ ಅಂತ ಅವಳು ಹಿಡ್ದು 1 ತಿಂಗಳಿಂದಲೂ ಭಂಗ ಮಾಡ್ತಾವಳೆ. ಅಡುಗೆ ಮನೆ ಡಬ್ಬ ತೊಳ್ಕೊಂಡು, ಪಾತ್ರೆ ತೊಳ್ಕೊಂಡು, ಧೂಳೆಲ್ಲನೂ ಕೆರ್ಕೊಂಡು 1 ತಿಂಗಳಿಂದಲೂ ಭಂಗ ಮಾಡೋಳೆ. ವರಲಕ್ಷ್ಮಿ ಮಾಡಬೇಕು, ವರಲಕ್ಷ್ಮಿ ಮಾಡಬೇಕು ಅಂತ. ಕೊನೆಗೂ ಇವತ್ತೇ 4 ಗಂಟೆ ರಾತ್ರಿಗೆ ಎದ್ದಿದ್ಲು. 4 ಗಂಟೆ ರಾತ್ರಿಗೆ ಎದ್ದು ಅಯ್ಯೋ ಎಲ್ಲಾನು ಶೃಂಗಾರ ಮಾಡಿ ಕುಣ್ಸೋ ಹೊತ್ತಿಗೆ ಹಂಗೋ 6 ಗಂಟೆ ಆಗೇ ಹೋಯ್ತು ಕಣ್ಪುಟ್ಟಮ್ಮ. ನಮ್ಮ ಸೀನ್ ಅವನಲ್ಲ, ಸೀನಂಗೆ ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ಮಾಡಬೇಕು. ಈ ಹೊಸಿ ಸಾಮಾನು ತಂದು ಕೊಡೋಕೆಲ್ಲ ಕಂದ್ಬಿಟ್ಟಮ್ಮ. ಹೂನಾರ ಅಂತೆ, ಬಾಳೆಕಂದ ಅಂತೆ, ಮುಖವಾಡ ಅಂತೆ, ರೇಷ್ಮೆ ಸೀರೆ ಎಲ್ಲಾನು ಪ್ರತಿಯೊಂದು ತಂದಿದ್ದ ನಮ್ಮ ಸೀನ. ಅವನೇ ಎಲ್ಲಾನು ಅರೇಂಜ್ಮೆಂಟ್ ಮಾಡಿದನು. ಸಂಧಿಗೆ ಅಷ್ಟು ಕುಂಕುಮ ಕರಿತೀನಿ ಬಾ ನೋಡುವೆ ಹೆಂಗೆ ಮಾಡವನೆ. ಒಳ್ಳೆ ಹುಡುಗಿ ಹಂಗೆ ಎಲ್ಲ ಅಲಂಕಾರನು ದೇವ್ರ ಒಳ್ಳೆ ಚೆನ್ನಾಗಿ ಕುಣ್ಸೋನೆ ಕಂದ್ಬಿಟ್ಟಮ್ಮ. ನಮ್ಮ ಸೀನ ಮಾತ್ರ ದೇವ್ರ ಮಟ್ಟಿಗೆ ಹಂಗೆ ಮಾಡ್ತಾನೆ. ಅಯ್ಯೋ ನಮ್ಮನೆ ಗಂಡಸ್ರು ಅವರೇ ಪ್ರೇಮಿಳ ಹಾಳಾದವು. ಕಾಲು ತೊಳ್ಕೊಂಡು ಒಳಗೆ ಬರೋ ಮರೆಯ, ಮನೆ ತೊಳೆದಿದ್ದೀನಿ ಅಂದರೆ ಹಂಗಂಗೆ ನುಗ್ತವೆ. ಕಾಲು ಸಿಟ್ಕೊಂಡು ನಡಿ ಮಂಚದ ಮೇಕೆ ಅಂದರೆ ಮಂಚದ ಮೇಕೆ ಕಾಲನ್ನು ಸಿಟ್ಟಕ್ಕಲ್ಲ, ಏನು ಸಿಟ್ಟಕ್ಕಲ್ಲ, ಹಂಗಂಗೆ ಮಣ್ಣು ತುಂಬ್ಕೊಂಡು ನಡೀತವೆ. ಏನು ಮಾಡೋದು? ನಿಮ್ಮ ಮನೆ ಗಂಡಸ್ರೆಲ್ಲ ಅಚ್ಚುಕಟ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾನೆ ಸೀನ. ನಮ್ಮ ಶಿವಣ್ಣ ಯಾವಾಗಲೂ ಬಾಡು 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 ಅಂತ ಯಾವ ವಾರ ಒಪ್ಪತ್ತು ಏನು ಮಾಡೋಕ್ಕೂ ಬಿಡಕ್ಕಲ್ಲ. ಸೋಮವಾರ ಆಯಿತು ಬಾಡ್ತಾನೆ, ಶನಿವಾರ ಆಯಿತು ಅಂದರೂ ಬಾಡ್ತಾನೆ, ವಾರ ಒಪ್ಪತ್ತೇ ಇಲ್ಲ ಕನ್ಬಿಟ್ಟ ಪ್ರೇಮಿಳ ಅವನಿಗೆ. ನಮ್ಮ ಮನೇಲಿ ನಮ್ಮ ರಮೇಶ್ ಹಬ್ಬ, ನಮ್ಮ ಶಿವಣ್ಣ ಹಬ್ಬ ಯಾವಾಗಲೂ ಬಾಡು ಬಾಡು ಅನ್ನೋರು. ಇನ್ನು ನಮ್ಮ ಕುಮಾರ ಅಷ್ಟಿಲ್ಲ, ನಮ್ಮ ಮಂಜು ಅಷ್ಟಿಲ್ಲ. ಮಂಜ ಸುಮ್ ಕಾಲೇಜ್ ಹೊಂಟೈತಾನೆ ಪ್ರೇಮಿಳ. ಕುಮಾರನು ಗದಿತು ಕೆಲಸದ ಕಣವ ಹೋಯ್ತೀನಿ ಅಂತಾನೆ. ನಮ್ಮ ರಮೇಶ ಎಲ್ಲೂ ಮರಿ ಕುಯ್ಯಂಗಿಲ್ಲ, ಯಾವ ವಾರ ಒಪ್ಪತ್ತು ನೋಡೋಕ್ಕೆ ಇಲ್ಲ. ಇಟ್ಕೊಂಡು ಓಡ್ ಬಂದ್ಬಿಡ್ತಾನೆ ಬಾಡ. ಮಾಡೋ ಗಂಟೆ ಬಿಡಕ್ಕಲ್ಲ, ಮನೇಲಿ ಜಗಳನೇ ತೆಗಿತಾನೆ. ಏನು ಮಾಡೋದು? ಅಲ್ಲಿ ಇವತ್ತು ತತ್ತೀನಿ ಅಂತ ಇದ್ದ, ಅಯ್ಯೋ ನಿನ್ ಕುಕ್ಕುರ್ಸ ಇವತ್ತು ವರಲಕ್ಷ್ಮಿ ಹಬ್ಬಕ್ಕನೋ ಎಂತ ಬರ್ತತಿ ಅಂತ ಹುಗ್ದೆ. ಆಗ ಬಾಯಿ ಮುಚ್ಕೊಂಡು ಹೋದ. ಅದೇನು ಪುಟ್ಟಮ್ಮ ನಿಮ್ಮ ರಮೇಶ ಯಾವಾಗಲೂ ಬಾಡು ಬಾಡು ಅಂತಾನಲ್ಲ, ವರಲಕ್ಷ್ಮಿ ಹಬ್ಬದ ದಿವಸ ಎಂತ ಬರ್ತಿಂತಾನೆ. ಏನು ಒಳ್ಳೆ ಬಾಡೊಳಗೆ ಉಟ್ಬಿಟ್ಟಿರಂಗೆ ಆಡ್ತಾನಕ ನಮ್ಮ ಪುಟ್ಟಮ್ಮ ಅವನು. ನಿಮ್ಮನೆ ಗಣಸರು ಸರಿ ಇಲ್ಲ ಬಾ, ಯಾವಾಗಲೂ ಬಾಡ್ನೆಸ್ರು ಅಂತ ಸಾಯ್ತಾರೆ. ಏನೋ ಒಂಚೂರು ಆಚಾರ ವಿಚಾರ ಪೂಜೆ ಪುನಸ್ಕಾರ ಅನ್ನೋದು ಬೇಡವಾ? ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಎಲ್ಲ ಮರ್ತೇ ಬಿಟ್ರಲ್ಲ ನಿಮ್ಮ ಮನೆಯವರು. ಯಾವಾಗಲೂ 3 ಹೊತ್ತು ತಿನ್ನೋದನ್ನೇ ಮಾಡ್ತಾರೆ. ತಿನ್ನೋದೊಂದು ಇದ್ಬಿಟ್ರೆ ನಿಮ್ಮ ಮನೆಯವ್ರಿಗೇನು ಏನು ಬೇಡ ಕನ್ಪುಟ್ಟಮ್ಮ. ಅಯ್ಯೋ ನಾವು ಏನಾರಿ ಬಡ್ಕೊಳ್ಳೋಣ ಪ್ರಮೀಳ, ಎಷ್ಟು ಹೇಳಿದ್ರು ನಮಗೆ ಹೊಡಿಯೋಕ್ಕೆ ಬರ್ತಾನೆ ನಿಮ್ಮ ಶಿವಣ್ಣ. ತಂದಾಕ್ತೀವಿ ನಿಮ್ಗೆ ಮಾಡೋಕ್ಕೇನೆ ಅಂತಾನೆ, ಇನ್ನೇನು ಮಾಡೋದು? ಬೈಸ್ಕೊಳ್ಳೋಣ ಅತ್ಗೆ ಮಾಡ್ಕೊಡ್ತೀವಿ. ಈಗ ಹೊಸಿ ನಮ್ಮ ರಮೇಶ ಅದಕ್ಕೆ ಬಂದವನೇ. ಮೊದ್ಲಂಗೆ ಆಡಕ್ಕಲ್ಲ, ಮೊದಲು ಒಳ್ಳೆ ಲೂಜ್ ಬಂದಂಗೆ ಆಡೋನು, ಯಾವಾಗಲೂ ಬೇಡು ಅಂತ. ಈಗ ಹೊಸಿ ಪರವಾಗಿಲ್ಲ ಕಣ್ ಪ್ರಮೀಳ. ಜಲಗರಮ್ಮನ ದೇವಸ್ಥಾನ ಕರ್ಕೊಂಡೋಗಿ ಅಂತರ ಹಾಕಿಸ್ಕೊ ಬಂದ್ಮೇಲೆ ಹೊಸಿ ಸುಮಾರಾಗಿ ಬಾಡ್ತಿನೋದು ಬಿಟ್ಟವನೆ. ನಮ್ಮ ಗೌಡನ್ನು ಒಂದು ದಿವಸ ಕರ್ಕೊಂಡೋಗ್ಬಿಡ್ಬೇಕು ಹೆಂಗಾರ ಮಾಡಿ. ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡೋಗ್ಬೇಕು ದೇವಸ್ಥಾನಕ್ಕೆ ಅಂದರೆ ಬರೋಕ್ಕಲ್ಲ ಮರೆಯ. ಏನಾರ ಸುಳ್ಳು ಹೇಳ್ಬಿಟ್ಟು ಒಂದು ದಿವಸ ನೀನು ನಾನು ಕರ್ಕೊಂಡೋಗನ್ ಬಾ. ಕರ್ಕೊಂಡೋಗ್ಬಿಟ್ಟು ಅಲ್ಲೊಂದು ಅಂತರ ಹಾಕ್ಸ್ಕೊ ಬಂದ್ಬಿಡೋಣ, ನಮ್ಮ ಮಟನ್ ತಿಂದಂಗೆ ಮಾಡೋಣ ಅವನು.
ಅಯ್ಯೋ ಅದಕ್ಕೇನು ಬಾ ಪುಟ್ಟಮ್ಮ ಹೋಗೋಣ ಒಂದು ದಿವಸ ಯಾವತ್ತಾರ ಬಂಗೆಲ್ಲ ಮುಗಿಲಿ ಗದ್ದೆ ನಾಟಿ ಟೈಮು ಈಗ ಬೇಡ. ಗದ್ದೆ ನಾಟಿ ಎಲ್ಲ ಮುಗಿದ್ಮೇಲೆ ಒಂದು ದಿವಸ ಹೋಗೋಣ ಬಾ. ನಮ್ಮ ಸೀನುಂಗೆ ಹೇಳ್ತೀನಿ ಆಟ ತಗತಾನೆ ಎಲ್ಲವ ಇಲ್ಲೇ ಮೈಸೂರಿಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡೋಗನ್ ಬಾ ಶಿವಣ್ಣನ. ನಿಮ್ಮ ಶಿವಣ್ಣ ಎಲ್ಲಿ ಬರ್ತಾನೆ ಇರೋದು ಹೇಳಿದ್ರೆ ನಿಜ ಹೇಳಿದ್ರೆ ಬರಕಲಕತ್ತವನು. ಬಾ ಪುಟ್ಟಮ್ಮ ಅಷ್ಟು ಕುಂಕುಮ ಇಸ್ಕೊ ಬರುವಂತೆ ನಿನ್ನ ಸೊಸೆನೂ ಕರ್ಕಬ್ಬ. ಯಾವಾಗಲೂ ಕಳ್ಸಕ್ಕಿಲ್ಲ ಸೊಸೆಯ ಒಳಗೆ ಮಡಿಕೊಂಡು ಪೂಜೆ ಮಾಡ್ತೀಯಲ್ಲ ಕರ್ಕಬ್ಬ. ಇವು ಎರಡಾಳು ಬನ್ನಿ ಅಷ್ಟು ಕುಂಕುಮ ಇಸ್ಕೊಂಬರೋರಂತೆ. ಅಯ್ಯೋ ನಾನೇ ಕೊಳು ಕೂಡ ಕಣನವ 3 ಹೊತ್ತು ಫೋನ್ ಇಟ್ಕೊಂಡು ರೂಮಳಿಕೆ ಕೂತ್ಕೊತಾಳೆ. ಬರ್ತೀನಿ ನಡಿ, ಅವಳು ಕರ್ಕೊಂಡೇ ಬರ್ತೀನಿ ನಡಿ. ಆತೆ ಎಲ್ರೂ ಕರ್ಬಿಟ್ಟು ಬಂದ್ರೆ ಅಷ್ಟು ಕುಂಕುಮಕ್ಕೆ ಪುಟ್ಟಕರ್ ಮನೆ, ಭಾಗ್ಯಕರ್ ಮನೆ, ಶಾಂತಕರ್ ಮನೆ, ಪದ್ಮಕರ್ ಮನೆ ಎಲ್ಲಾರನ್ನೂ ಕರ್ಬಿಟ್ಟು ಬಂದೆ ಬಾ. ಬಾ ಪುಟ್ಟಮ್ಮ ಸೊಸೆ ಬಿಟ್ಬಿಟ್ಟೆ ಬಂದೇನು? ಎಲ್ಲ ಸೊಸೆ ಕರ್ಕ ಬಂದಿಲ್ವಾ? ಅಯ್ಯೋ ಬತ್ತಾವಳೆ ಕಣವ ನಡಿರತ್ತೆ ನಾವು ಬರ್ತೀನಿ ಅಂತ ಅಂದ್ಲು. ಅದಕ್ಕೆ ನಾನು ಮುಂದೆ ಬಂದೆ. ಅಲ್ಲಿ ಬತ್ತಾವಳೆ ಹಿಂದಗಡೆ ಬಾಗ್ಲಾಕೊಂಡ್ ಬರ್ತೀನಿ ನಡಿಯತ್ತೆ ಅಂದ್ಲು. ಅದಕ್ಕೆ ನಾನು ಮುಂದಾಗಿ ಬಂದೆ. ಕೋಮಲಿ ಒಳ್ಳೆ ಚೆನ್ನಾಗಿ ಕುಡ್ಸಿದಿ ಕಣವ ವರಲಕ್ಷ್ಮಿಯ. ಎಷ್ಟು ಚಂದನ ಕುಡ್ಸಿದಿ. ಇಷ್ಟು ತಿಂಡಿ ಎಲ್ಲ ಯಾವಾಗ ಮಾಡ್ತವ? ಚಕ್ಲಿ, ಕೋಡ್ಬಳೆ, ಉಪ್ಪಿಟ್ಟು, ರವೆ ಉಂಡೆ ಎಲ್ಲಾನು ಮಾಡಿದಿ. 5 ಥರ ತಿಂಡಿ ಮಾಡಿದಿ. ಎಲ್ಲಿ ಕಲ್ತಿದವ? ಯಾವಾಗ ಮಾಡ್ದವ ಇಷ್ಟೆಲ್ಲನೂ? ಅಯ್ಯೋ ಪುಟ್ಟಮ್ಮ ಒಂದು ವಾರದಿಂದ ಹಿಡಿತು. ವಾರದಿಂದ ಮನೆ ಕೆಲಸ ಮಾಡ್ಕೊಂಡು ಧೂಳಾಡ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಈಗ 3 ದಿವಸದಿಂದ ತಿಂಡಿ ಮಾಡಕ್ಕೆ ಇಟ್ಕೊಂಡಿದ್ದೆ. ನಾನು 3 ದಿವಸದಿಂದ ಡೈರಿಗೆ ಹೋಗಿ ಬಂದು ಚಕ್ಲಿ, ಉಪ್ಪಿಟ್ಟು, ಕೋಡ್ಬಳೆ ಎಲ್ಲ ಮಡಗಿದೆ. ಎಲ್ಲನೂ ಮಾಡಿದ್ದೀವಿ ನೋಡಿ. ನಾನು ಮಾಡಕ್ಕಲ್ಲ ಅಂದ್ರೂ ನಿಮ್ಮ ಸೀನನ್ ಬಿಡ್ಬೇಕಾ? ಮಾಡು ಅಂತ ಹಿಂಸೆ ಕೊಡ್ತದೆ. ಅದಕ್ಕೆ ಅಯ್ಯೋ ಇನ್ನು ಬೇರೆಯವ್ರ ಮನೆಗೆ ಆಸೆ ಮಾಡ್ತಾರಲ್ಲ ಅಂದ್ಬಿಟ್ಟು ನಾನೇ 3 ದಿವಸದಿಂದ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ದಿ ಕಣವ ಒಳ್ಳೆ. ಹೆಂಗೋ ನಮ್ಮ ಊರಿಗಾಗಿ ನಿಮ್ಮ ಮನೇಲೆ ಚೆನ್ನಾಗಿ ಕುಣ್ಸೋದು ವರಲಕ್ಷ್ಮಿಯ. ನಮ್ಮ ಲಕ್ಷ್ಮಿಗೂ ಹೇಳ್ದೆ ಕಣವ ಕುಣ್ಸು ನಮ್ಮಲ್ಲೂ ಚೆನ್ನಾಗಿ ಕುಮಾರ್ ಸಾಮಾನೆಲ್ಲ ತಂದ್ಕೊಡ್ತಾನೆ ಅಂತ. ಅವಳು ಈಗ ಈ ವರ್ಷ ಬೇಡ ಕಣಮ್ಮ ಮುಂದೆ ವರ್ಷ ಕೂರ್ಸೋಣ ಅಂದ್ಲು. ಅಯ್ಯೋ ನಾನು ಸಾಕಾಗಿದ್ನಲ್ಲ ತಗ ಸುಮ್ಕಾದೆ ಕನ್ಕೊಂಬಲ್ಲಿ. ನೀನು ಒಳ್ಳೆ ಚೆನ್ನಾಗಿ ಕುಣ್ಸಿದಿ. ಆ ಊನರ ಎಲ್ಲ ಸೀನ್ ಎಲ್ತಂದ ಊನರ ಒಳ್ಳೆ ಚೆನ್ನಾಗದೆ ಕನ್ಕೊಂಬಲ್ಲಿ. ಏನ್ ಪುಟ್ಟಮ್ಮರು ಬನ್ನಿ ಇವಾಗ ಬಂದ್ರಾ? ಚೆನ್ನಾಗಿದ್ದೀರಾ? ಲೋಸಿನ ನಾನೇನು ನೆಂಟ್ರೇನ್ಲ ನಮ್ಮ ಬಿದಿಲೆ ಓಡಾಡ್ತೀಯ ವಾತಾರಿಂದ ಸಣ್ಣ ಗಂಟವ ನೆಂಟ್ರನ್ನ ಮಾತಾಡ್ಸ್ತೀಯಲ್ಲ. ಸುಮ್ಮನೆ ತಮಾಷೆಗೆ ಅಂದೆಕಂದ್ ಬಾ ಪುಟ್ಟಮ್ಮ ಬಾ ಕೂತ್ಕೋ. ಕೊಡ್ರಲೆ ಪುಟ್ಟಮ್ಮಂಗೆ ಒಬ್ಬಿಟ್ಟು ಕೊಡ್ರಲೆ ವಡೆ ಎಲ್ಲಾನು ಕೊಡ್ರಲೆ. ಪುಟ್ಟಮ್ಮ ಕೂತ್ಕೋ. ನಡಿ ಪುಟ್ಟಮ್ಮ ಒಂಚೂರು ಊಟ ಮಾಡು. ಒಬ್ಬಿಟ್ಟು ಮಾಡಿದ್ದೀವಿ ವರಲಕ್ಷ್ಮಿ ಹಬ್ಬಕ್ಕೆ ಅಂತ. ಬಾ ಕೂತ್ಕೋ ಊಟ ಮಾಡ್ಬಾ. ಅಯ್ಯೋ ಊಟ ಏನು ಬೇಡ ಬವ್ವ, ನಮ್ಮಲ್ಲೂ ಒಬ್ಬಿಟ್ಟು ಕಾಳನೇನೆ ಹಾಕಿದ್ದೀವಿ. ನಮ್ಮ ಲಕ್ಷ್ಮಿನೂ ಒಬ್ಬಿಟ್ಟು ಮಾಡವಳೆ. ಊಟ ಏನು ಬೇಡ. ಅಷ್ಟು ಕುಂಕುಮ ಕರೀತಲ್ಲ ಪ್ರೇಮಿಳಮ್ಮ, ಅದಕ್ಕೆ ಅಷ್ಟು ಕುಂಕುಮ ತಗೊಂಡೋಗೋಣ ಅಂತ ಬಂದೆ. ಅಷ್ಟು ಕುಂಕುಮ ಕೊಡಿ ಸಾಕು. ಊಟ ಬೇಡ, ನಮ್ಮಲ್ಲೂ ಹಬ್ಬ ಅಲ್ವಾ. ನಮ್ಮನೆ ಹಬ್ಬ ಹಿಡ್ಕೊಂಡು ನಿಮ್ಮನೆ ಊಟ ಮಾಡ್ಕೊಂಡ್ರೆ ಚಂದವಾ? ಇವಾಗ ಎಲ್ಲಾರ ಮನೇಲೂ ಹಬ್ಬ, ಎಲ್ಲಾರ ಮನೇಲೂ ಅವ್ರವ್ರು ಊಟ ಮಾಡ್ಕೋಬೇಕು. ಬೇರೆಯವ್ರ ಮನೆಗೆ ಹೋಗ್ಕೊಂಡ್ರೆ ಅವ್ರ ಮನೆ ಉಣ್ಣೋರು ಯಾರು? ಅಯ್ಯೋ ನಿಮ್ಮ ಮನೆಗೆ ನಾವು ಬರ್ತೀವಿ ಬಾ ಪುಟ್ಟಮ್ಮ. ನಿಮ್ಮ ಮನೆ ಹೋಗ್ಬಿಟ್ಟು ನಾವು ಖಾಲಿ ಮಾಡ್ತೀವಿ, ನಮ್ಮ ಮನೆ ಹೋಗ್ಬಿಟ್ಟು ನೀನು ಖಾಲಿ ಮಾಡುವಂದು ಬಾ. ಅಯ್ಯೋ ಒಬ್ಬಿಟ್ಟೇನು ಬೇಡ, ಬಾಸಿನ ಸಿಹಿ ಅಂದ್ರೆ ಹಾಕಲ್ಲ ನನಗೆ. ಓ ಪುಟ್ಟಮ್ಮವ್ರ ಮನೆ ಎಲ್ಲ ಬರೀ ಮಟನ್ ತಿಂದು ಯಾರು ಸಿಹಿ ಒಬ್ಬಿಟ್ಟು ಗಿಬ್ಬಿಟ್ಟು ಇಷ್ಟಪಡೋಲ್ಲ ಕೋಮಲಿ. ಅವ್ರ ಮನೆ ಯಾವಾಗಲೂ ಮಟನ್ ಅಂತಾರೆ. ಅವ್ರೇನು ಮಾಡೋಣ ಬರ್ರಿ. ಶಿವಪ್ಪ ಯಾವಾಗಲೂ ಮಟನ್ ತತ್ತೀನಿ ಅಂತದೆ. ಶಿವಪ್ಪ ಒಬ್ಬಿಟ್ಟು ಗಿಬ್ಬಿಟ್ಟು ಏನು ಮಾಡಕ್ಬೇಕಲ್ಲ. ಅದಕ್ಕೆ ಅವರು ತಿಂದಿಲ್ಲ, ಹಬ್ಬ ಆಟ ಆಗಿಲ್ವಲ್ಲ, ತಿಂದು ಪಾಠ ಇಲ್ಲ. ಅದಕ್ಕೆ ಅವರು ಒಬ್ಬಿಟ್ಕೊಂಡ್ರೆ ಹಾಕಲ್ಲ ಅವ್ರಿಗೆ. ವಿಡಿಯೋ ನೋಡ್ತಾರ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಮ್ಮ ವಿಡಿಯೋ ನೋಡೋರು ಎಲ್ರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ವಿಡಿಯೋ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ, ನಮಗೂ ಸಪೋರ್ಟ್ ಮಾಡ್ರಪ್ಪ. ಬಾ ಪುಟ್ಟಮ್ಮ ಒಂದೆರಡು ಒಬ್ಬಿಟ್ಟನಾರ ತಿನ್ನು. ಒಬ್ಬಿಟ್ಟು ತಿನ್ಕೊಂಡು ಬರ್ತೀನಿ ಕಣ್ರಪ್ಪ. ನಾಳೆ ಸಿಗ್ತೀನಿ. ಮುಂದುವರೆಯುವುದು ಮುಂದಿನ ವಿಡಿಯೋಗಾಗಿ ಈ ಚಾನಲ್ನ ನೋಡ್ತಾ ಇರಪ್ಪ.